ನನ್ನ ಹಿರಿ ಮೊಮ್ಮಗಳು ಮಾತಾಡ್ತೀನಿ ಅಂತ ಹೇಳ್ತಾ ಇದ್ದಾಳೆ. ಮಾತಾಡ್ಲಿ. ಅವಳಿಗೆ ಏನ್ ಮಾತಾಡ್ಬೇಕು ಅಂತ ಚೆನ್ನಾಗೇ ಗೊತ್ತಿದೆ. ಕಮಲಿ, ಮಾತಾಡಮ್ಮ. ನಾನು ಹೇಳ್ತಿರೋದು ದಿಟ್ಟನೆಯ. ನಿಮ್ಗಳಿಗೆ ಸಿಗ್ಬೇಕಾಗಿರೋ ಹಣ ಸಿಕ್ಕೇ ಸಿಗ್ತೈತೆ. ಆದ್ರೆ ಅದು ನೀವು ಕೇಳಿದ ರೀತಿಲಲ್ಲ. ಅಯ್ಯೋ, ಗಾಬರಿ ಬೀಳ್ಬೇಡಿ. ಇದೇನಪ್ಪ ಮೆಲ್ಗೆ ಬೇರೆ ಏನೋ ಹೇಳ್ತಾಳಲ್ಲ ಅಂತ ನನ್ನ ತೆಪ್ಪಾಗಿ ತಿಳ್ಕೊಂಬೇಡಿ. ನಿಮ್ಮೆಲ್ರಿಗೂ ಅರ್ಥ ಆಗಂಗೆ ಹೇಳ್ತೀನಿ. ನೀವೆಲ್ಲ ಕೇಳ್ತಿರೋದು ಸಂಬಳನ ಜಾಸ್ತಿ ಮಾಡಿ ಅಂತ ಅಲ್ಲೂರ ಅಲ್ವಾ? ಆದ್ರೆ ನಾನು ಹೇಳ್ತಿರೋ ಅಣ್ಣ ನಿಮ್ಗೆ ಸಂಬಳ ಜೊತೆಗೆ ಬರಕಿಲ್ಲ. ಇದೇನಮ್ಮ, ಸಂಬಳ ಜೊತೆ ಬರ್ದಿರೋ ಕಾಸು ಇಟ್ಕೊಂಡು ಏನ್ ಮಾಡೋಣ? ಅವಸರ ಬೀಳ್ಬೇಡಿ ಅಣ್ಣ. ನಿಮ್ಗೆ ಸಂಬಳ ಜೊತೆಗೆ ಬರೋ ಹಣ ವರ್ಷದ ಕೊನೆಯಲ್ಲಿ ಒಟ್ಟಿಗೆ ಸಿಗ್ತೈತೆ. ಅದಕ್ಕೆ ಇನ್ಸೆಂಟಿವ್ ಅಂತ ಕರಿತೀವಿ. ಅಂದ್ರೆ ನಿಮ್ಮಲ್ಲಿ 8 ಜನ ಚೀಟಿ ಕಟ್ತೀರಾ ಹೇಳಿ? ಕೈ ಎತ್ತಿ. ಹಾ, ಈಟೊಂದು ಜನ ಇದ್ದೀರಾ ಅಲ್ವಾ? ನೀವೇ ಹೇಳಿ, ಮುಖ್ಯವಾಗಿ ಚೀಟಿ ಹಾಕ ಕಾರಣ ಏನು? ನಮಗೆ ಬೇಕಾದಾಗ ಕಷ್ಟ ಕಾಲದಲ್ಲಿ ದೊಡ್ಡ ಮೊತ್ತ ಕೈಗೆ ಸಿಗುತ್ತೆ ಅನ್ನೋ ಕಾರಣಕ್ಕೆ ಅಲ್ವಾ? ಹಂಗೆಯ ಇನ್ಸೆಂಟಿವ್ ಅಂದ್ರೆ. ಈಗ ನೀವು ಒಂದ್ಕಿಂತ ಚೀಟಿ ಕೂಗಿ ಕಾಸು ತಕೊಂಡ್ಮ್ಯಾಕೆ ಅದ್ರ ಅವಧಿ ಮುಗಿಯೋ ತನಕ ಪ್ರತಿ ತಿಂಗಳು ಕಾಸು ಕಟ್ತಾ ಹೋಗ್ಬೇಕು. ಕಷ್ಟ ಕಾಲದಾಗ ಉಪಯೋಗಕ್ಕೆ ಬಂದಿದ್ದ ಹಣಕ್ಕಿಂತ ಹೊಸಿ ಹೆಚ್ಚಿಗೆನೆ ಕಟ್ಬೇಕಾಯ್ತೈತೆ ಅಲ್ಲೂರ. ಆದ್ರೆ ಇಲ್ಲಿ ಹಂಗಲ್ಲ. ಒಂದ್ ದೊಡ್ಡ ಮೊತ್ತನೂ ಕೈಗೆ ಸಿಗ್ತೈತೆ. ಮತ್ತೆ ತಿಂಗಳು ನೀವು ಯಾವ ಹಣನೂ ಕಟ್ಬೇಕಾಗಿಲ್ಲ. ಇದು ಸಾಲ ಅಲ್ಲ, ಸಂಬಳ. ಎಲ್ಲ ಕಂಪ್ನಿಲೂ ಅದಕ್ಕೆ ಆದಂತ ರೂಲ್ಸ್ ಇರ್ತೈತೆ. ಕೆಲ್ಸಗಾರರಿಗೆ ಬರ್ಬೇಕಾದಂತ HRA ಅಂದ್ರೆ ಹೋಮ್ ರೆಂಟಲ್ ಅಲೋವೆನ್ಸ್ ನಿಮ್ಗೆ ಇಲ್ಲಿ ಕೊಡ್ತಾ ಇಲ್ಲ. ಯಾಕಂದ್ರೆ ನಿಮ್ಮೆಲ್ರಿಗೂ ಸ್ವಂತ ಮನೆ ಐತೆ. ಎಲ್ಲಮ್ಮ, ಹೇಳ್ಕೊಳಕ್ ಮಾತ್ರ ಸ್ವಂತ ಮನೆ, ಅದನ್ನ ನೀವೇ ನೋಡಿದ್ರಲ್ಲ. ನಂಗೆ ಗೊತ್ತು ಅಕ್ಕ, ಅದಕ್ಕೆ ಹೇಳ್ತೀವಿ. ನಿಮ್ಗಳಿಗೆ ಸ್ವಂತ ಮನೆ ಇರೋ ಕಾರಣದಿಂದ ಈ ದಿನ ಕಂಪ್ನಿ ಕಡೆಯಿಂದ ಸಿಗ್ಬೇಕಾಗಿರೋ ಹಣ ಸಿಗ್ತಿರ್ಲಿಲ್ಲ. ಆದ್ರೆ ಈಗ ನಾವು ನಿರ್ಧಾರ ಮಾಡಿರೋದೇನಂದ್ರೆ ನಿಮ್ಮೆಲ್ರಿಗೂ HRA ಸಿಗ್ಬೇಕು. ಪ್ರತಿ ವರ್ಷ ನಿಮಗೆ ಸಿಗೋ ಬೋನಸ್ ಜೊತೆಗೆ ತಿಂಗ್ಳಿಗೆ 3,000ದಂಗೆ 36,000 ರೂಪಾಯಿ ಒಟ್ಟಿಗೆ ಹಣ ವರ್ಷದ ಕೊನೆಯಲ್ಲಿ ಸಿಗ್ತೈತೆ. ಏನ್ ಸ್ವರ್ಣಕ್ಕ, ವರ್ಷದ ಕೊನೆಯಲ್ಲಿ 36,000 ರೂಪಾಯಿ ಒಟ್ಟಿಗೆ ಸಿಕ್ಕಿದ್ರೆ ಉಪಯೋಗಕ್ಕೆ ಬರಕಿಲ್ವಾ? ಓ, ತುಂಬಾನೇ ಸಹಾಯ ಆಗುತ್ತೆ ಕಣವ. ಮತ್ತೆ ಈಗ ಹೇಳಿ, ತಿಂಗಳು ಸಂಬಳ ಜಾಸ್ತಿ ಬೇಕು ಅಂತ ಕೇಳೋದ್ಕಿಂತ ಇದು ಸೂಕ್ತ ಅಲ್ವಾ? ಹೌದು ಕಣವ. ನಿಜವಾಗ್ಲೂನಾ? ವರ್ಷಕ್ಕೆ 36,000 ಸಿಗತ್ತಾ? ಹೌದು ಶಿವರಾಜ್, ಕಮಲಿ ಹೇಳ್ತಾ ಇರೋದು ನಿಜಾನೇ. ಏನೋ ಅನ್ಕೊಂಡಿದ್ದೆ, ತಪ್ಪಾಗಿ ತಿಳ್ಕೊಬೇಡಿ ಅನ್ಪೂರ್ಣಮ್ಮ ಅವರೇ. ನಿಮ್ಮ ಮೊಮ್ಮಗಳು ನಿಮ್ಗಿಂತ ಒಂದ್ ಕೈ ಮೇಲೇನೆ. ಕಮಲಿ ಮಹಾಜನ್ಗೆ, 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 ಕಮಲಿ ಮಹಾಜನ್ಗೆ. ಚಿಕ್ಕವ್ರ ಕಾಲಕ್ಕೆ ಬಿದ್ದರೆ ಆಯಸ್ಸು ಕಮ್ಮಿ ಆಯ್ತದೆ ಅಂತಾರೆ ಕಣವ. ಇಲ್ಲ ಅಂದರೆ
ನಾನು ನಿನ್ನ ಕಾಲಿಗೆ ಬೀಳ್ತಿದ್ದೆ ಕಣವ. ಅಯ್ಯೋ ಅಕ್ಕ, ಏನು ಅಂತ ಮಾತಾಡ್ತಿದ್ದೀರಿ? ಇಲ್ಲವ, ನಾನು ನಿಂಗಿಂತ ವಯಸ್ಸಿನಾಗ ದೊಡ್ಡೋಳಿರ್ಬೋದು, ಆದರೆ ಗುಣದಾಗೆ ಮನಸ್ಸಿನಾಗೆ ನೀನು ನಮ್ಮೆಲ್ಲರಿಗಿಂತ ತುಂಬಾ ದೊಡ್ಡೋಳಿದ್ಯಾ. ಕತ್ಲೆ ತುಂಬಿದ ನಮ್ಮ ಬದುಕಿನ ಮೇಲೂ ಭರವಸೆ ಮೂಡೋಂಗೆ ಮಾಡಿದ್ಯಾ. ನಿಂಗೆ ತುಂಬಾ ಧನ್ಯವಾದ ಕಣವ. ಅಯ್ಯೋ ಅಕ್ಕ, ಹಂಗೆಲ್ಲ ಏನು ಹೇಳ್ಬೇಡಿ. ನಾನೇನು ಮಾಡಲಿಲ್ಲ. ಹೇಳ್ಬೇಕು ಅಂದರೆ ಈಗೆಲ್ಲನೂ ಇರೋದು ನಿಮ್ಮ ಕೈಯಲ್ಲೆಯ. ರಾಣಿನ ಒಳ್ಳೆ ಸ್ಕೂಲಿಗೆ ಸೇರಿಸ್ಬೇಕು, ಅವಳು ಸೆಂದಾಗಿ ಓದಬೇಕು, ಆಯ್ತಾ? ಆಯ್ತು ಕಣವ, ಖಂಡಿತ ಒಳ್ಳೆ ಸ್ಕೂಲ್ಗೆ ಸೇರಿಸ್ತೀನಿ. ಇಷ್ಟು ದಿವಸ ಅವಳು ಓದಕ್ಕೆ ಹೋಗದೆ ಕೆಲ್ಸಕ್ಕೆ ಹೋಗ್ತಿದ್ಲಲ್ಲ ಅಂತ ಭಾರಿ ಬೇಸರ ಆಯ್ತಿತ್ತು. ಇನ್ಮೇಲೆ ಅದೆಲ್ಲ ಏನೂ ಇಲ್ಲ ಕಣವ. ಮಕ್ಕಳು ಓದಿದ್ರೇನೆ ಜೀವನದಾಗೆ ಅರ್ಧ ಸಮಸ್ಯೆಗಳು ಬಗೆಹರ್ದಂಗೆ, ಗೊತ್ತಾಯ್ತಾ? ಸರಿ ಕಣವ, ನಾನು ಬರ್ತೀನಿ. ಕಮಲಿ, ನಿಂಗೆ ಅವಳ ಮಗಳ ಹೆಸರು ಕೂಡ ಗೊತ್ತಾ? ಹೇಗೆ? ಹ್ಞೂ ಅಜ್ಜಿ, ಗೊತ್ತು. ಗೊತ್ತಿಲ್ಲದೆ ಏನಜ್ಜಿ, ಅವ್ರ ಜೀವನ ಹೇಗಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಅವ್ರಿರೋ ಜಾಗಕ್ಕೆ ಹೋಗಿದ್ರು. ಏನು, ಕಮಲಿ ಅಲ್ಲಿಗೆ ಹೋಗಿದ್ಲಾ? ಹ್ಞೂ ಅಜ್ಜಿ, ನಾನು ಮಾತ್ರ ಅಲ್ಲ, ರಿಷಿ ಸರುವೆಯ. ಹೇಳ್ಬೇಕು ಅಂದರೆ ನನ್ನ ಅಲ್ಲಿ ಕರ್ಕೊಂಡೋಗಿದ್ದು ರಿಷಿ ಸರಯ್ಯ. ನಾನು ನೆಪ ಮಾತ್ರ. ಈ ಸಂಬಳದ ಸಮಸ್ಯೆ ಪರಿಹರಿಸೋದಕ್ಕೆ ಕಾರಣನೇ ರಿಷಿ ಸರು. ಇಲ್ಲ ಇಲ್ಲ ಅಜ್ಜಿ, ಕಮಲಿ ಅವರು ತೀರಾ ಹಂಬಲಾಗಿ ಹೀಗೆ ಹೇಳ್ತಿದಾರೆ ಅಷ್ಟೆ. ಕಮಲಿ, ಅವ್ರು ಎಷ್ಟೇ ಕೂಗಾಡಿದ್ರು ದುಡ್ಡು ಕೊಡಲ್ಲ ಅಂತ ಹೇಳಬೇಕು ಅಂತ ನಿರ್ಧಾರ ಆಗಿತ್ತು ತಾನೆ. ನೀನು ಯಾರನ್ನು ಕೇಳಿ ಹೀಗೆಲ್ಲ ಮಾತು ಕೊಡ್ತಾ ಇದೀಯಾ? ಅಲ್ಲ, ನೀನೇನು ಪೊಲಿಟಿಷಿಯನ್ ಅದು ಕೊಡ್ತೀನಿ ಇದು ಕೊಡ್ತೀನಿ ಅಂತ ಹೇಳೋದಕ್ಕೆ? ಅಣ್ಣ, ಕಮಲಿ ಅವರು ಬಾಯಿಗೆ ಬಂದಂಗೆ ಏನು ಮಾತು ಕೊಟ್ಟಿಲ್ಲ. ಅವ್ರು ಹೇಳಿದ್ದಕ್ಕೆಲ್ಲನೂ ಒಂದು ಐಡಿಯಾ ಇದೆ, ಎಕ್ಸಿಕ್ಯೂಟ್ ಮಾಡೋದಕ್ಕೆ ಪ್ಲ್ಯಾನ್ ಇದೆ. ಕೇಳ್ತೀಯಾ? ನಾವು ಹುಟ್ಟಿದಾಗ ಆಸ್ಪತ್ರೆ ಖರ್ಚಿಗೆ ದುಡ್ಡಿಲ್ಲ ಅಂತಂದರೆ, ನಿಮ್ಮಮ್ಮ ಹುಟ್ಟಿದಾಗ ಬಂದು ಗಿಫ್ಟನ್ನ ಮಾರಿ ಒಂದು ಆಸ್ಪತ್ರೆನೇ ಕಟ್ಬೋದಾಗಿತ್ತು. ಶಿ ವಾಸ್ ಬಾರ್ನ್ ವಿತ್ ಅ ಗೋಲ್ಡನ್ ಸ್ಪೂನ್. ಆ ಶ್ರೀಮಂತಿಕೆಯಲ್ಲೇ ನನ್ನನ್ನು ಮದುವೆ ಆದವಳು. ಅವಳಿಗೆ ಇದೆಲ್ಲ ಅರ್ಥ ಆಗಲ್ಲ, ನನ್ನಿಂದ ಅರ್ಥ ಮಾಡ್ಸೋಕ್ಕೂ ಸಾಧ್ಯ ಇಲ್ಲ. ಬಟ್ ಒನ್ ಥಿಂಗ್ ರಚನಾ, ನಮ್ಮ ಋಷಿಗೆ ಕಮಲಿನೇ ಪರ್ಫೆಕ್ಟ್ ಪೇರ್ ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಋಷಿ ಎಷ್ಟೇ ಆದರೂ ನನ್ನ ಮಗ, ಅವನಿಗೆ ದುಡ್ಡಿನ ವಿಷಯದಲ್ಲಿ ಒಂಚೂರು ಅಹಂಕಾರ ಇಲ್ಲ. ಸೊ ಇದೊಂದು ಸಲ ನಿಮ್ಮಮ್ಮನ ವಿರುದ್ಧವಾಗಿ ನಿಂತಾದ್ರೂ ಸರಿ, ಋಷಿನ ಕಮಲಿನ ಒಂದು ಮಾಡಬೇಕು. ಓರೋರು ನಿಮ್ಮಮ್ಮನೇ ಮಾತು ಕೊಟ್ಟಿದ್ದಾಳೆ, ಅನ್ನಪೂರ್ಣಮ್ಮ ಅವರ ಮೊದಲನೇ ಮೊಮ್ಮಗಳನ್ನ ಋಷಿಗೆ ಮದುವೆ ಮಾಡ್ಕೋತೀವಿ ಅಂತ. ಅದು ಆಗೋ ಹಾಗೆ ನಾನು ಮಾಡ್ತೇನೆ. ಅಪ್ಪ, ಕಮ್ಮಿ ನಮ್ಮನೆಗೆ ಸೊಸೆಯಾಗಿ ಬರೋದ್ರಲ್ಲಿ ನನಗೆ ತುಂಬಾನೇ ಖುಷಿ ಇದೆ. ಕಮ್ಲಿ ಸಚ್ ಅ ಜೆಮ್. ಐ ಲವ್ ಯು ಅಪ್ಪ.
ಇನ್ನೊಂದು ಮುಖ್ಯವಾದ ವಿಷಯ. ಏನಮ್ಮ? ನಾಳೆ ರಮೇಶ್ ಮನೆಯವರೆಲ್ಲ ಬರ್ತಾ ಇದ್ದಾರಂತೆ ಕಣೋ. ಹೌದಾ ಅಮ್ಮ? ಹೌದು ಚಂದ್ರು, ಅವ್ರ ಮನೆ ಕುಲಪುರೋಹಿತರನ್ನ ಕರೆಸಿ ಕಮಲಿ ರಿಷಿ ಎಂಗೇಜ್ಮೆಂಟ್ಗೆ ನಾಳೆನೇ ಡೇಟ್ ಫಿಕ್ಸ್ ಮಾಡ್ತಿದಾರಂತೆ. ಈ ವಿಷಯ ಏನಾದ್ರೂ ನಮ್ಮ ಬೇಬಿ ಗೊತ್ತಾದ್ರೆ ಮುಗಿತು ಕತೆ. ಊರ್ಮಿ, ನೀನು ತುಂಬಾ ಲೇಟು ಕಣೆ. ಅಲ್ಲಿ ನೋಡು. ನಂಗೂ ತೋರಿಸಿ. ಗಲಾಟೆ ಮಾಡ್ಬೇಡ, ಸೈಲೆಂಟ್ ಆಗಿರು. ಎಲ್ಲರೂ ಅಲ್ಲಿ ಮಾತಾಡ್ತಾ ಇಲ್ವಾ? ಶಾಸ್ತ್ರಿಗಳೇ, ಎಂಗೇಜ್ಮೆಂಟ್ ಡೇಟ್ ಫಿಕ್ಸ್ ಮಾಡೋದಕ್ಕೆ ನಾಳೆ ನಾವು ಅನ್ನಪೂರ್ಣಮ್ಮವ್ರ ಮನೆಗೆ ಹೋಗ್ತಾ ಇದ್ದೀವಿ. ಏನೇನು ತೊಗೊಂಡು ಹೋಗಬೇಕು ಅಂತ ಹೇಳಿಬಿಟ್ರೆ ಅದೆಲ್ಲ ತೊಗೊಂಡು ಹೋಗೋದಕ್ಕೆ ನಮ್ಗೆ ಅನುಕೂಲ ಆಗುತ್ತೆ. ಏನೇನು ತರಬೇಕಂತ ನಾನು ಪಟ್ಟಿ ಮಾಡಿಕೊಡ್ತೀನಿ, ಅಷ್ಟಂದರೆ ಸಾಕು. ಆಯಿತು ಶಾಸ್ತ್ರಿಗಳೇ. ರೋಹಿತ್, ಶಾಸ್ತ್ರಿಗಳು ಒಂದು ಪೇಪರ್ ಪೆನ್ನು ತಂದ್ಕೊಡಪ್ಪ. ಅದಕ್ಕೆ ಇದು ನೋಡಿ, ನೀವು ತೋರಿಸಿದಕ್ಕಿಂತ ಮಚ್ ಮಚ್ ಬೆಟರ್. ವಾವ್, ಸೂಪರ್. ರಚನಾ, ನಿಂಗೆ ಚೆನ್ನಾಗಿ ಸೂಟ್ ಆಗುತ್ತೆ. ಆದರೆ ನಾನೇ ಯಾವ ಥರ ಸೀರೆ ತಗೋಬೇಕಂತ ಗೊತ್ತಾಗ್ತಾನೆ ಇಲ್ಲ. ಎಲ್ಲ ಒಳ್ಳೆಯದಾಗತ್ತೆ, ನಾನೇನು ಹೊರಡಲ್ಲ. ಹಾಂ ಶಾಸ್ತ್ರಿಗಳೇ, ನೀವು ಮನೆವರೆಗೂ ಬಂದಿದ್ದು ಬಹಳ ಖುಷಿ ಆಯಿತು. ರೋಹಿತ್, ಶಾಸ್ತ್ರಿಗಳನ್ನ ಬಿಟ್ಟು ಪಾಪ. ಸರಿಯಪ್ಪ. ಶಾಸ್ತ್ರಿಗಳೇ ಬನ್ನಿ. ಓಯ್ ಚಿಕ್ಕು, ನಿನ್ ಮದ್ವೆಗೆ ಎಲ್ಲರೂ ಶಾಪಿಂಗ್ ಮಾಡ್ತಿದ್ದಾರೆ, ನನಗೆ ಮಾತ್ರ ಏನೂ ಕೊಡಿಸ್ತಿಲ್ಲ. ಸ್ವಲ್ಪ ಕೇಳ್ತೀಯಾ? ಹೋಯ್ತು, ಎಲ್ಲ ಹೋಯ್ತು. ಎಲ್ಲ ಎಳೆದು ಹಾಕ್ತಿದ್ದಾಳೆ ನಿನ್ನ ಮಗಳು. ಏನಾಗಿದೆ ಇವಳಿಗೆ? ಬೇಬಿ, ಸ್ಟಾಪ್ ಇಟ್. ನಿನ್ಗೇನ್ ಬೇಕು ಹೇಳಮ್ಮ, ನಾನು ಹೆಲ್ಪ್ ಮಾಡ್ಕೊಡ್ತೀನಿ. ಹಾ, ಏಯ್, ನೀನ್ ಯಾಕೆ ಹೀಗೆ ಕಿಚ್ಕೋತಾ ಇದ್ಯಾ? ಬೇಬಿ ಪ್ಲೀಸ್ ಸ್ಟಾಪ್ ಇಟ್. ನೋಡು, ನೀನ್ ಸೂಸೈಡ್ ಮಾಡ್ಕೋಬೇಕು ಅಂತ ತಾನೆ ಹೀಗೆಲ್ಲ ಮಾಡ್ತಿರೋದು. ಊರ್ಮಿ, ಏನಾಗಿದೆ ನಿನ್ಗೆ? ಅವಳೇನು ಹುಚ್ಚು ತಗಾಡ್ತಿದ್ದಾಳೆ ಅಂತಂದ್ರೆ ಇಲ್ದೇ ಇರೋ ಐಡಿಯಾನೆಲ್ಲ ಅವಳು ಕೊಡ್ತಿದ್ಯಾ? ಸ್ವಲ್ಪ ಸುಮ್ಮನೆ ಇರ್ತೀಯಾ?
ಚಂದ್ರು ಅವ್ರು ಇನ್ನೇನು ಬರೋ ಹೊತ್ತು ಕಣೋ. ಹೌದಮ್ಮ. ಇದೇನೋ ಇದು ಶುಭ ಕಾರ್ಯ ನಡೆಯುವಾಗ ಇಬ್ರು ಕಪ್ಪು ಸೀರೆ ಉಟ್ಕೊಂಡ್ ಬರ್ತಾ ಇದ್ದಾರೆ. ಅವ್ರಿಗೆ ಮನೆ ಬಗ್ಗೆ ಸ್ವಲ್ಪನಾದ್ರೂ ಕಾಳಜಿ ಗೌರವ ಇದೆಯಾ ಹೇಳು? ಕೆಟ್ಟ ಬುದ್ಧಿ ಎಲ್ಲಿಗೆ ಹೋಗುತ್ತೆ? ಅಮ್ಮ, ಅವ್ರು ನಿಮ್ಮನ್ನು ಕೆಣಕ್ಬೇಕು ಅಂತಾನೆ ಏನಾದ್ರು ಮಾಡ್ತಾ ಇರ್ತಾರೆ. ಅವ್ರನ್ನ ಬಿಡಿ, ಏನಾದರೂ ಮಾಡ್ಕೊಂಡು ಹೋಗ್ಲಿ. ಅವ್ರಿಗೆ ಎಷ್ಟು ಹೇಳಿದ್ರು ಅಷ್ಟೇನೆ. ಏನು ಮಾಮ್, ಅತ್ತೆ ಏನು ಹೇಳಲೇ ಇಲ್ಲ? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ನಮಸ್ತೆ. ಬನ್ನಿ ಕೂತ್ಕೊಳ್ಳಿ. ಬನ್ನಿ ರಮೇಶ್. ಹೇ ರಮೇಶ್. ಬನ್ನಿ ತಾರಾ ಅವ್ರೆ. ರಿಷಿ ಕೂತ್ಕೊಪ್ಪ. ಅಮ್ಮ, ನಿಮ್ಮ ಹತ್ರ ಆಗ್ಲಿಂದ ಮಾತಾಡೋದಕ್ಕೆ ಟ್ರೈ ಮಾಡ್ತಿದ್ದೀನಿ. ನನ್ನ ಮಾತೇ ಕೇಳ್ತಿಲ್ವಲ್ಲ. ಹೀಗೆ ಕೋಪದಲ್ಲಿದ್ದರೆ ಹೇಗಮ್ಮ? ಯಾಕೆ ಹೀಗೆ ಬಿಹೇವ್ ಮಾಡ್ತೀರಾ? ರಿಷಿ, ಇವ್ರ ಮನೆಗೆ ಬಂದಿದ್ದೀವಿ, ಸುಮ್ಮನೆ ಇರು. ಇಲ್ಲ ಅಮ್ಮ, ನಾನು ನಿಮ್ಮ ಹತ್ರ ಮಾತಾಡಲೇಬೇಕು. ಅದೆಷ್ಟು ಈಸಿಯಾಗಿ ಮದುವೆ ಆದಮೇಲೆ ಮನೆಯಿಂದ ಹೊರಗೋಗು ಅಂತ ಹೇಳಿಬಿಟ್ರಿ ಅಲ್ಲ. ನನಗೆ ನಿಮ್ಮನ್ನೆಲ್ಲ ಬಿಟ್ಟು ದೂರ ಇರೋಕ್ಕಿಷ್ಟ ಇಲ್ಲ ಅಮ್ಮ. ಹಾಗಾದ್ರೆ ಈ ಹಳ್ಳಿ ಹುಡುಗಿನ ಬಿಟ್ಟು ದೂರ ಇರು. ಆಗಲ್ಲ ತಾನೆ? ಆ ಹಳ್ಳಿ ಹುಡುಗಿಗೋಸ್ಕರ ಇಷ್ಟೆಲ್ಲ ಮಾಡ್ತಾ ಇದೆಯಾ? ಅವಳಿಂದ ನಮ್ಮ ಮನೆ ಗೌರವ ಉಳ್ಸೋಕ್ಕಾದ್ರೂ ಆಗತ್ತಾ? ಅದು ಹೋಗ್ಲಿ, ಅಟ್ಲೀಸ್ಟ್ ನಮ್ಮ ಥರ ಬಿಹೇವ್ ಮಾಡಕ್ ಬರುತ್ತಾ? ಹೊರಗೆಲ್ಲಾದ್ರೂ ಹೋದ್ರೆ ನೀನು ಅವಳನ್ನು ಹೇಗೆ ಕರ್ಕೊಂಡು ಹೋಗ್ತೀಯ? ಜನ ಆಡ್ಕೋತಾರೆ. ಅವಳ ಮಾತು, ಅವಳ ಡ್ರೆಸ್ಸಿಂಗ್ ಸ್ಟೈಲು, ಬಿಹೇವಿಯರು, ಛೀ, ಒಂದಾದ್ರೂ ನಮ್ಮ ಮನೆತನಕ್ಕೆ ಸೂಟ್ ಆಗೋ ಥರ ಇದೆಯಾ ರಿಷಿ? ನೀವು ಹೇಳಿದ ಕರೆಕ್ಟೇ ಅಮ್ಮ. ಕಮಲಿ ಅವರು ನಮ್ಮ ಥರ ಬಿಹೇವ್ ಮಾಡಲ್ಲ, ಡ್ರೆಸ್ ಮಾಡಲ್ಲ, ಮಾತು ಆಡಲ್ಲ. ಆದರೆ ಅವರು ಈಗ ಹೇಗಿದ್ದಾರೋ ಹಾಗೆ ಸುಂದರವಾಗಿದ್ದಾರೆ. ನಿಮ್ಮ ಸ್ಟೇಟಸ್ಗೆ ಸೂಟ್ ಆಗೋ ಎಲ್ಲ ಹುಡುಗಿರಿಗಿಂತ ಮುದ್ದಾಗಿದ್ದಾರೆ ನಮ್ಮ ಹುಡುಗಿ. ಸ್ವಲ್ಪ ಕಮಲಿ ಅವ್ರನ್ನ ನೋಡಿಮ್ಮ, ಅವ್ರನ್ನ ಈಗ ನೋಡಿ. ಅವ್ರನ್ನ ಯಾರಾದರೂ ನೋಡಿದ್ರೆ ನಿಮ್ಮ ಸ್ಟೇಟಸ್ಗೆ ಮ್ಯಾಚ್ ಆಗಲ್ಲ ಅಂತ ಹೇಳೋಕ್ಕಾಗತ್ತಾ? ಕಮಲಿ ಅವ್ರಿಗೆ ಸರಿ ಯಾವುದು ತಪ್ಪು ಯಾವುದು, ದೊಡ್ಡವ್ರಿಗೆ ಹೇಗೆ ಮರ್ಯಾದೆ ಕೊಡಬೇಕು ಅಂತ ಚೆನ್ನಾಗಿ ಗೊತ್ತು. ಇದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಚೆನ್ನಾಗಿ ನೋಡ್ಕೊತಾರಮ್ಮ. ಅವರಿಂದ ನಮ್ಮ ಮನೆಗೆ ಯಾವ ತೊಂದರೆನೂ ಇಲ್ಲ ಅಮ್ಮ. ಈಗ ಹೇಳಿ, ನಿಮ್ಮ ಮನೆ ಸೊಸೆ ಆಗೋದಕ್ಕೆ ಇದಕ್ಕಿಂತ ಹೆಚ್ಚು ಇನ್ನೇನು ಬೇಕಮ್ಮ? ಕಮಲಿ, ನಂಗೊಂದು ಡೌಟ್. ಏನು?
ಇನ್ಯಾಕೆ ನೀನು ಸಾರ್ ಸಾರ್ ಅಂತಾನೆ ಕರಿತೀಯೋ ಅಥವಾ ಏನು ಅಂದ್ರೆ ರೀ ಹಿಂಗೆಲ್ಲ ಕರಿತೀಯ? ಕಮಲಿ, ಇನ್ನೊಂದು ಡೌಟು. ಕೇಳ್ಬೇಡ. ಪ್ಲೀಸ್ ಕಮಲಿ, ಪ್ಲೀಸ್ ಪ್ಲೀಸ್. ಏನು? ಅದು ನಿಂಗೆ ಪಾಠದಾಗ ಏನಾನ ಡೌಟ್ ಬಂದ್ರೆ ಇನ್ಮ್ಯಾಕೆ ರಾತ್ರಿ ಮನೆ ಕಣವಾಗ ಸಾರ್ತಾವೆ ಕೇಳ್ತೀಯ ಅಲ್ವಾ? ನಿಂಗೆ ಸರಿಯಾಗಿ ಒದೆ ತಿಂತೀಯ ನೋಡಿ ಇವಾಗ. ಕಮಲಿ, ಕೋಪ ಮಾಡ್ಕೋಬೇಡ. ಇನ್ನು ಒಂದೇ ಒಂದು ಡೌಟ್ ಐತೆ. ಸರಿ ಬಿಡು, ನಿನ್ ಕೋಪ ಮಾಡ್ಕೋತೀಯ. ಅದೇನು ಹೇಳು. ನೀನು ಇನ್ಯಾಕೆ ನಂದ ಕುಟುಂಬದ ಸೊಸೆ ಐತಿಯಲ್ಲ, ಆವಾಗ ನಾನು ನಿನ್ನ ಕಮಲಿ ಅಂತಾನೆ ಕರಿಬೋದಾ ಅಥವಾ ಕಮಲಿ ಮೇಡಮ್ ಅಂತ ಕರಿಬೇಕಾ? ನಿಂಗಿ ನನ್ನ ತವ ಮಾತಾಡ್ಬೇಡ, ಹೋಗು. ಅಯ್ಯೋ ನನ್ ಮುದ್ದು ಕಮಲಿ, ನೋಡು ನೀನು ನಂದ ಫ್ಯಾಮಿಲಿ ಸೊಸೆ ಆದ್ರೂ ಅಷ್ಟೇಯ, ದೇಶಕ್ಕೆ ದೊಡ್ಡ ವ್ಯಕ್ತಿ ಆದ್ರೂ ಅಷ್ಟೇಯ, ಯಾವತ್ತಿದ್ರೂ ನೀನು ನನ್ನ ಕಮಲಿನೇಯ. ನಿನ್ ಗುಣ ಸ್ವಭಾವ ಯಾವುದು ಬದಲಾಗಕ್ಕಿಲ್ಲ. ಅಯ್ಯೋ ಇದೇನ್ ಕಮಲಿ, ಕಪಾಟ್ ಓಪನ್ ಆಗೈತೆ, ಬಟ್ಟೆ ಎಲ್ಲ ಹರಡೈತೆ. ನಿಂಗೆ ರಿಷಿ ಸರ್ ಕೊಡ್ಸಿದ್ದು, ನನ್ಗೋಸ್ಕರ ಕೊಡ್ಸಿದ್ದು. ನೋಡ್ ನಿಂಗೆ ಹೆಂಗೆಲ್ಲ ಅರ್ಧ ಆಗ್ತವ್ರೆ. ಕಮಲಿ, ಅಳ್ಬೇಡವಿ, ಸಮಾಧಾನ ಮಾಡ್ಕ. ಅವ್ರು ಕೊಡ್ಸಿದ್ನ ಕಾಲ್ಗೂ ಹಾಕಬಾರ್ದು ಅಂತ ಭದ್ರವಾಗಿ ಮಡಗಿದ್ದೆ. ನಾನು ಅವ್ರ ಮ್ಯಾಕ್ ಇಟ್ಟಿರೋ ಗೌರವಕ್ಕೆ ಧಕ್ಕೆ ಬಂದಂಗಾಗೈತೆ ನಿಂಗೆ. ಅವ್ರು ನಂಗೆ ಕೊಡ್ಸಿದ ವಸ್ತುನ ಕೈ ಜೋಪಾನವಾಗಿ ನೋಡ್ಕೊಳಕ್ ಆಗ್ಲಿಲ್ಲ ನಿಂಗೆ. ಕಮಲಿ ಶೂಗಳನ್ನ ಭದ್ರವಾಗಿ ಒಳಗ್ ಮಡಗಿದ್ರು ಹೆಂಗಾಯ್ತು? ಇದನ್ ಯಾರು ಮಾಡೋರೆ ಅಂತ ನಂಗೆ ಗೊತ್ತಾಯ್ತು. ಅವಳೆ ಅನಿಷ್ಟ. ಅವಳನ್ನ ಮಾತ್ರ ನಾನು ಸುಮ್ಕೆ ಬಿಡಕ್ಕಿಲ್ಲ ಕಮಲಿ. ನಿಂಗೆ ಸುಮ್ಕಿರು, ಎಲ್ಲೂ ಹೋಗ್ಬೇಡ. ನಿಂಗೆ ರಿಷಿ ಸರ್ಗೆ ವಿಷಯ ಗೊತ್ತಾದ್ರೆ ಸ್ಯಾನೆ ಬೇಸರ ಮಾಡ್ಕೋತಾರಲ್ವಾ? ಹೌದು, ನಾನು ಇಂಥದ್ದೇನ ಮಾಡಿ ಅವ್ರ ಮನ್ಸನ್ನ ನೋಯಿಸ್ತಿರ್ತೀನಿ. ಅವ್ರವ್ವ ಅವಳು ಸರಿನೆಯ ನಿಂಗೆ. ಅವ್ರು ಕೊಡ್ಸಿರೋ ಸೂನೆ ನನ್ ಕೈಲಿ ನೋಡ್ಕೊಳಕ್ ಆಗ್ದಿರೋಳು. ಇನ್ನು ಅವ್ರ ಬಾಳ್ ಸಂಗತಿ ಹೆಂಗಾಯ್ತೀನಿ ಅವಳು. ತಾರಾ ಮೇಡಮ್ ಅವಳು ಸರಿನೆಯ.
ರಿಷಿ ಸರ್, ಎಲ್ಲಿಗೆ ಹೋಯ್ತಿದ್ದೀರಾ? ಓ, ಉತ್ತರ ಹೇಳಿದ್ರೇನೆ ಹೆಜ್ಜೆ ಮುಂದೆ ಇಡೋದ ನೀವು? ಸರ್, ನೀವು ನನಗೇನ ಊಟ ಕೊಡಿಸ್ಬೇಕು ಅಂತ ಕರ್ಕೊಂಬಂದಿದ್ರೆ ಬ್ಯಾಡ ಸರ್, ಬನ್ನಿ ವಾಪಸ್ ಹೋಗುಮ. ಯಾಕೆ? ನಂಗೆ ಊಟ ಬ್ಯಾಡ ಸರ್. ಅಯ್ಯೋ, ನಿಮ್ಗೆ ಒಳ್ಳೆ ರುಚಿಯಾಗಿರೋದು ಏನಾದ್ರು ಕೊಡ್ಸೋಣ ಅನ್ಕೊಂಡೆ. ಮನ್ಸು ಯಾಕೋ ಒಂಥರ ಐತೆ ಸರ್, ಬ್ಯಾಡ. ಓ, ಅದಕ್ಕೆ ನನ್ನೆದನು ಜೋರಾಗಿ ಹೊಡ್ಕೋತಿತ್ತು. ಏನು? ಹಾ, ಅದು ನಿಮ್ಮ ಮನ್ಸು ಸರಿ ಇಲ್ಲ, ನೀವು ಯಾಕೋ ಒಂಥರ ಇದ್ದೀರಾ ಅಂತ ನಂಗೆ ಗೊತ್ತಿತ್ತು. ಅದಕ್ಕೆ ಇಲ್ಲಿ ಕರ್ಕೊಂಬಂದಿದ್ದು. ಏನು ಹಾಗೆ ನೋಡ್ತೀರಾ? ಬನ್ನಿ, ಪ್ರಶ್ನೆ ಯಾವುದು ಕೇಳದೆ ಜೊತೆಗೆ ಬನ್ನಿ, ಹೇಗೆ ಬರ್ತೀರಾ ಅಂತ ನೋಡೋಣ. ಸರ್, ಎಲ್ಲೋಯ್ತಿದ್ದೀರಾ? ನನ್ನ ಹೋಗೋಣ ಅಂದ್ಬಿಟ್ಟು ನೀವೇ ವಾಪಸ್ ಹೋಯ್ತಿದ್ದೀರಲ್ಲ. ಥ್ಯಾಂಕ್ಸ್ ಸರ್, ಬೆಚ್ಚಗಾಯ್ತು. ನನಗೂ ಅಷ್ಟೆ. ಏನು? ಓಕೆ ಅಂದ. ಸರ್, ಒಂದ್ ವೇಳೆ ನಿಮ್ಮ ಕಾರ್ನಾಗ ಈ ಜಾಕೆಟ್ ಇರಲಿಲ್ಲ ಅಂದ್ರೆ ಏನು ಮಾಡ್ತಿದ್ರಿ? ನಾನೇ ನಿಮ್ಮ ಕಮಲಿ ಅವರೇ, ನೀವಿಂಥ ಪ್ರಶ್ನೆ ಕೇಳಿದ್ರೆ ನಂಗೊಂಥರ ಆಗತ್ತೆ. ನೀವು ಇನ್ನೋಸೆಂಟಾಗೇ ಕೇಳಿರ್ಬೋದು, ಆದರೆ ನನ್ನ ಮನಸ್ಸಿಗೆ ನಾಟಕ ಮಾಡೋಕ್ಕೆ ಬರಲ್ವೇ? ಹೊರಗಿನ ಚಳಿಗಿಂತ ನಿಮ್ಮ ಮಾತಿನ ಚಳಿಗೆ ಹೃದಯ ಹೆಬ್ಬಗಟ್ಟಿದೆ. ನೀವೇ ಅದನ್ನು ನಾರ್ಮಲ್ ಮಾಡಬೇಕು. ಯಾಕೆ ಇಲ್ಲಿಗೆ ಬಂದೆ? ಗೆಟ್ ಔಟ್! ನನ್ನ ರೂಮಿಗೆ ಯಾಕೆ ಬರ್ತಿದ್ಯಾ? ಹೋಗೆ! ಬಿಡೆ ಹುಚ್ಚಿ! ನಾನೇನು ಮಾಡಿದ್ರಿ ನಿಮಗೆ? ಬಿಡೆ! ಇವತ್ತ ನಿನ್ನ ಬುಡಕ್ಕಿಲ್ಲ ಕಡೆ. ಎಂತವ್ರಿಗಾದ್ರೂ ತಾಳ್ಮೆಗೊಂದು ಮಿತಿ ಇರ್ತೈತೆ. ಪ್ರತಿ ಕಿತ ನೀನ್ ನಮ್ ಕಮ್ಲಿಗೆ ತೊಂದರೆ ಕೊಟ್ಟಾಗ್ಲುವೆ ಅವಳು ನಿಂಗೇನು ಮಾಡೋದ್ ಬೇಡ, ಸುಮ್ಕೆ ಬಿಟ್ಬಿಡಮ್ಮ ಅಂತ ಹೇಳ್ತಾನೆ ಬಂದವಳೆ. ನಾನು ಏಟೋ ಕಿತ ಅಲ್ಲಿ ಕಚ್ಕೊಂಡು ಸುಮ್ಮನಾಗಿವ್ನಿ. ಆದ್ರೆ ನಿನ್ನ ಆಟ ಕಮ್ಮಿ ಆಗ್ಲೇ ಇಲ್ಲ ಕಣೆ. ಅದೆಷ್ಟೇ ಕಾಟ ಕೊಡ್ತೀಯ ನಮ್ ಕಮ್ಲಿಗೆ. ರಿಸಿ ಸರ್ ಪಿರುತಿಯಿಂದ ಕೊಟ್ಟಿರೋ ಸೂಗಳನ್ನ ಒಳ್ಳೆ ನಾಯಂಗ್ ಕತ್ತರಿಸ್ ಬಿಸಾಕಿದ್ಯಲ್ಲ. ಥೂ ನಿನ್ನ. ನಿಲ್ಸು. ನೋಡು ನಿಂಗಿ, ಐ ಆಮ್ ಗಿವಿಂಗ್ ಯು ಯೋರ್ ಫೈನಲ್ ವಾರ್ನಿಂಗ್. ಸುಮ್ಮನೆ ಹೊರಟೋಗು, ನನ್ನನ್ನು ಕೆಣಕ್ಬೇಡ. ಏಯ್, ಮೊದ್ಲು ಕೆಣಕಿದ್ ಯಾರು? ನೋಡು, ಪ್ರತಿ ಕಿತ ನಮ್ ಕಮ್ಲಿ ದಾರಿಗೆ ನೀನ್ ಅಡ್ಡ ಬರ್ತಾ ಇದ್ಯಾ? ಇದು ಸರಿ ಇರಕ್ಕಿಲ್ಲ ಅನಿಕಾ. ಮೊದಲು ನಿನ್ ಕಮಲಿಗೆ ಹೇಳು, ನನ್ ಋಷಿಯಿಂದ ದೂರ ಹೋಗಕ್ಕೆ. ಏಯ್, ನಮ್ ಕಮಲಿಗ್ ಬುದ್ಧಿ ಹೇಳೋಷ್ಟು ನೀನೇನ್ ದೊಡ್ಡೋಳಲ್ಲ ಕಣೆ. ನೋಡ್ತಾ ಇರೋ, ನಾನು ಹೇಳ್ತೀವ್ನಿ. ನಿನ್ನ ಕಣ್ಣು ಮುಂದೆನೆ ರಿಸಿ ಸಾರ್ಗೂ ಕಮಲಿಗೂ ನಿಶ್ಚಿತಾರ್ಥ ನಡೆಯುತ್ತೆ. ನಿನ್ ಕೈಲಿ ಏನು ಮಾಡಕ್ಕಾಗದೆ ನೀನ್ ಹೊಟ್ಟೆ ಉರ್ಕತ್ಯಾ. ನೋಡು, ಇದೇ ನನ್ನ ಚಾಲೆಂಜು.
ಯಾರು ಫೋನ್ ತರ ಇಷ್ಟೊತ್ತಲ್ಲಿ? ನೋ ಕಾಮನ್ ಸೆನ್ಸ್ ಇಲ್ಲ. ಕಟ್ ಮಾಡಿದ್ರು ಪದೇ ಪದೇ ಮಾಡ್ತಿದ್ದಾರೆ. ಹಲೋ, ಯಾರು ಫೋನು? ಏನಾಯ್ತು? ರಾಯಲ್ ಫ್ಯಾಮಿಲಿಗೆ ಸೇರಿದವ್ರು ಎಲ್ಲರೂ ರಾಯಲ್ ಆಗೇ ನಡ್ಕೋತಾರಾ ಅನ್ನೋ ಪ್ರಶ್ನೆಗೆ ಎಲ್ಲ ಸಮಯದಲ್ಲೂ ಹೌದು ಅನ್ನೋ ಉತ್ತರನೇ ಸಿಗತ್ತೆ ಅನ್ನೋದು ನಮ್ಮ ಭ್ರಮೆನೇ ಇರಬೇಕು. ಎರಡು ಪ್ರತಿಷ್ಠಿತ ಕುಟುಂಬಕ್ಕೆ ಸೇರಿರೋ ಕಮಲಿ ಮಹಾಜನ್ ಹಾಗೂ ರಿಷಿ ನಂದಾ ಅವರು ರಾತ್ರಿ ಈ ಸಣ್ಣ ಅಂಗಡಿಯೊಂದರಲ್ಲಿ ಒಟ್ಟಿಗೆ ಸಿಕ್ಕಿಬಿದ್ದಿದ್ದಾರೆ. ಈ ಥರ ಈ ಹೊತ್ತಿನಲ್ಲಿ ಅಂಗಡಿ ಒಳಗೆ ಬಾಗಿಲು ಹಾಕೊಂಡು ಇಬ್ಬರು ಒಟ್ಟಿಗೆ ಇರುವಂತಹ ಅವಶ್ಯಕತೆ ಅವರಿಗೇನಿತ್ತು? ಕಾಮಿನಿ, ಏನು ನೋಡ್ತಿದ್ಯಾ ಇಷ್ಟೊತ್ತಲ್ಲಿ? ಸ್ವಲ್ಪ ವಾಲ್ಯೂಮ್ ಕಡಿಮೆ ಮಾಡು. ಬಾ ಅನ್ಪೂರ್ಣ, ಬಾ. ನಿನಗೋಸ್ಕರನೇ ನಾನು ಇಷ್ಟೊತ್ತವರೆಗೂ ಕಾಯ್ತಾ ಇದ್ದಿದ್ದು. ಇತ್ತೀಚೆಗಷ್ಟೇ ಈಕೆ ಬಿಸ್ನೆಸ್ ಮ್ಯಾಗ್ನೆಟ್ ಅನ್ನಪೂರ್ಣ ಮಹಾಜನ್ ಅವರ ಮೊಮ್ಮಗಳು ಅಂತ ಗೊತ್ತಾಗಿತ್ತು. ಈಗ ಈಕೆಯ ಜೊತೆ ರಿಷಿ ನಂದಾ ಅವರ ಎಂಗೇಜ್ಮೆಂಟ್ ಕೂಡ ಫಿಕ್ಸ್ ಆಗಿದೆ ಅಂತ ಬಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ವೀಕ್ಷಕರೇ, ಇನ್ನೊಂದು ವಿಷಯ ನೆನಪಿಸ್ಕೊಳ್ಳೇಬೇಕು. ರಿಷಿ ನಂದಾ ಅವರು ಅಟೆಂಪ್ಟ್ ಟು ಮರ್ಡರ್ ಕೇಸಲ್ಲಿ ಅರೆಸ್ಟ್ ಆದಾಗ ಇದೇ ಕಮಲಿ ಅವರು ಅವ್ರ ವಿರುದ್ಧ ಕಂಪ್ಲೇಂಟ್ ನೀಡಿದರು. ಆದರೆ ಅವರಿಬ್ಬರು ಈಗ ಒಂದಾಗಿರೋದು ಒಂಥರ ವಿಚಿತ್ರನೇ. ನಿಜಕ್ಕೂ ಕಮಲಿ ಮಹಾಜನ್ ಅವರು ಅನ್ನಪೂರ್ಣ ಮಹಾಜನ್ ಅವರ ಮೊಮ್ಮಗಳೇನಾ ಅನ್ನೋದು ಪ್ರಶ್ನೆ ಆಗಿದೆ. ಆಸ್ತಿಗೋಸ್ಕರ ಯಾರು ನಡೆಸಿರೋ ಸಂಚಿರಬಹುದಾ ಅನ್ನೋ ಪ್ರಶ್ನಾರ್ಥಕ ವಾದಗಳು ಕೇಳಿ ಬರ್ತಾನೆ ಇವೆ. ಯಾವ್ದು ಹೇಗೆ ಇರಲಿ ವೀಕ್ಷಕರೇ, ಇಷ್ಟೊತ್ತಿನಲ್ಲಿ ಇವರಿಬ್ರು ಇಲ್ಲಿ ಸಿಕ್ಕಿ ಬಿದ್ದಿರೋದು ಎರಡೂ ಕುಟುಂಬಗಳಿಗೂ ಸಮಾಧಾನ ತರುವಂಥ ವಿಷಯ ಅಲ್ಲ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಕೇಳಿಸ್ಕೊಂಡ್ಯಾ ಅನ್ಪೂರ್ಣ? ಯಾಕೆ ಪಾಪ ನಿನ್ನ ಕಿವಿಗಳನ್ನ ನೀನೇ ನಂಬಕ್ಕಾಗ್ತಿಲ್ವಾ? ಅನ್ಪೂರ್ಣ, ನೀನು ಮೊಮ್ಮಗಳು ಅಂತ ಕರ್ಕೊಂಬಂದು ಮನೆ ಕೂರ್ಸ್ಕೊಂಡಿದ್ಯಲ್ಲ, ಅವಳ ಕತೆನೆ ಇಂಚಿಂಚುನು ತೋರಿಸ್ತಾ ಇದ್ದಾರೆ ನೋಡು. ಇದು ನಿಜಾನ ಸುಳ್ಳ ಅಂತ ಕಣ್ಣು ಬಾಯಿ ಬಿಟ್ಕೊಂಡು ನೀನು ಹೀಗೆ ನೋಡ್ತೀಯ ಅಂತ ನನಗೆ ಚೆನ್ನಾಗಿ ಗೊತ್ತಿತ್ತು ಅನ್ಪೂರ್ಣ. ಅದಕ್ಕೆ ಸಾಕ್ಷಿ ನ್ಯೂಸಲ್ಲೇ ತೋರಿಸ್ತಾ ಇದ್ದೀನಿ ನೋಡು. ಅವಳನ್ನ ಕರ್ಕೊಂಬಂದು ಒಳಗೆ ಸೇರಿಸ್ಕೊಂಡ್ರಲ್ಲ ಅನ್ಪೂರ್ಣ, ಈಗ ನೋಡು ಕತ್ತು ಕತ್ತು ಕೊಯ್ಯ ಕೆಲಸ ಮಾಡ್ತಿದ್ದಾಳೆ ಅವಳು. ಯಪ್ಪ ಯಪ್ಪ, ಕಮಲಿ ಅಂದ್ರೆ ಅದು, ಕಮಲಿ ಅಂದ್ರೆ ಇದು, ಕಮಲಿ ಅಂದ್ರೇನೆ ಎಲ್ಲ ಅಂತ ಎಷ್ಟು ಬಿಲ್ಡಪ್ಸು. ಸಾಕ್ಷಾತ್ ಸೀತಾದೇವಿನೇ ಸೋತ್ ಹೋಗ್ಬಿಡ್ಬೇಕು ಅಷ್ಟು ಬಿಲ್ಡಪ್ಸು. ಈಗೇನಾಯ್ತು? ಅಯ್ಯೋ, ಈಗ ಅದೇ ಹುಡುಗಿ ರಿಷಿ ಜೊತೆಲಿ ಹೋಗಿ, ಚಚೆ ಅಸಹ್ಯ ಅಪ್ಪ, ಅಸಹ್ಯ. ಅಯ್ಯೋ, ಏನ್ ಅನ್ಪೂರ್ಣ ಇದು? ನೀನ್ ಅವಳ ಮೇಲೆ ಇಟ್ಟಂತ ನಂಬಿಕೆ ಹೀಗಾಗೋಯ್ತು? ಅಯ್ಯೋ, ಎಲ್ರ ಮನೆ ಟಿವಿ ಒಳಗೆ ನುಗ್ಗಿ ಮಾನ ಮರ್ಯಾದೆ ಎಲ್ಲ ಹರಾಜಾಗ್ತಿದ್ದಾಳಲ್ಲ ಅನ್ಪೂರ್ಣ. ಅವಳು ನಿನ್ನ ಮೊಮ್ಮಗಳು ಅನ್ಪೂರ್ಣ. ನಮ್ಮನೆ ಮರ್ಯಾದೆ ಘನತೆ ಗೌರವ ಎಲ್ಲ ಸಾವಿರಾರು ಜನರ ಎದುರುಗಡೆ ಹರಾಜಾಗ್ಬಿಡ್ತಿದ್ದಾಳೆ ನೋಡು. ನನ್ನ ಬೇಬಿನ ನೋಡು, ಇವಳು ಎಷ್ಟು ಬೋಲ್ಡ್ ಅಂಡ್ ಫಾರ್ವರ್ಡ್ ಆಗಿದ್ರು ಕೂಡ ಇಂಥ ಕಿತ್ತೋಗಿರೋ ಕೆಲಸ ಒಂದ್ ದಿವಸದಲ್ಲೂ ಮಾಡ್ಲಿಲ್ವಲ್ಲ ಇವಳು.